ಅದ್ದೂರಿಯಾಗಿ ಮಾಡಿದ್ದಂಥ ಮದುವೆ ಸಾವಿನಲ್ಲಿ ಅಂತ್ಯ ಆಗ್ಬಿಟ್ಟಿದೆ. 1.5 ತಿಂಗಳ ಹಿಂದಷ್ಟೇ ಎರಡೂ ಮನೆಯ ಸದಸ್ಯರು, ಎರಡೂ ಕುಟುಂಬಗಳ ಸದಸ್ಯರು ಬಹಳ ಖುಷಿಯಿಂದ ಮದುವೆ ಮಾಡಿದ್ರು. ಸೂರಜ್ ಹಾಗೆ ಗಾನವಿಯವರ ಮದುವೆ ಅದ್ದೂರಿಯಾಗಿ ನಡೆದಿತ್ತು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಗಳಿಗೆ ಅದ್ದೂರಿ ಮದುವೆ ಮಾಡಿದಂತಹ ಹೆತ್ತವರು ಮಗಳು ಖುಷಿಯಾಗಿರ್ತಾಳೆ, ಜೀವನ ಪೂರ್ತಿ ನೆಮ್ಮದಿಯಾಗಿ ಕಳೀತಾಳೆ, ಒಂದೊಳ್ಳೆ ಮನೆಗೆ ನಾವು ಮದುವೆ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ಬಹಳ ಖುಷಿಯಿಂದ ಮಗಳನ್ನು ಆ ಮನೆಗೆ ಕಳುಹಿಸಿದ್ರು. ಆದರೆ ಅದಾಗಿ ಸ್ವಲ್ಪ ದಿನಕ್ಕೆ ಮಗಳು ಯಾವಾಗ ಹನಿಮೂನ್ಗೆ ಅಂತ ಹೇಳಿ ಹೊರಡ್ತಾಳೋ, ಮದುವೆಯಾಗಿ ಸ್ವಲ್ಪ ದಿನಗಳ ನಂತರ ಶ್ರೀಲಂಕಾಗೆ ಹನಿಮೂನ್ಗೆ ಅಂತ ಹೊರಟಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಮೊದಲಿಗೆ ಕಾಲ್ ಬರುತ್ತೆ ಮಗಳದ್ದು. ಅಲ್ಲಿ ತನಕ ಮಗಳು ಬಹಳ ಖುಷಿಯಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತಾನೆ ಗಾನವಿಯವರ ಪೋಷಕರು ಅಂದ್ಕೊಂಡಿರ್ತಾರೆ, ರುಕ್ಮಿಣಿ ಹಾಗೆ ಶಶಿಕುಮಾರ್ ಅವರು. ಆದರೆ ಏರ್ಪೋರ್ಟ್ನಲ್ಲಿ ತಾಯಿಗೆ ಫೋನ್ ಮಾಡಿದಂಥ ಮಗಳು, ಇಲ್ಲ ಈತ ನನ್ನ ಜೊತೆ ಪತಿಯ ರೀತಿ ಬದುಕ್ತಾ ಇಲ್ಲ, ನನ್ನನ್ನು ಮುಟ್ತಾನೂ ಇಲ್ಲ, ಫೋಟೋ ತೆಗಿಬೇಕು, ಇನ್ಸ್ಟಾಗ್ ಹಾಕಬೇಕು ಅಂದಾಗ ಮಾತ್ರ ಆತ ಜಗತ್ತಿಗೆ ತೋರಿಸ್ಕೊಳ್ಳೋಕೆ ನನ್ನ ಜೊತೆ ಫೋಟೋ ತೆಗೆದುಕೊಳ್ತಾನೆ, ನನ್ನ ಹತ್ರ ಬರ್ತಾನೆ, ಇಲ್ಲ ಅಂತಂದರೆ ಮದುವೆಯಾಗಿ ಇಷ್ಟು ದಿನಗಳಾಯಿತು ಇದುವರೆಗೂ ನನ್ನನ್ನು ಮುಟ್ಟಿಲ್ಲ, ಹಣ ಕೇಳ್ತಿದ್ದಾರೆ, ವರದಕ್ಷಿಣೆ ಕೇಳ್ತಿದ್ದಾರೆ, ಸೈಟ್ ಕೇಳ್ತಿದ್ದಾರೆ ಅಂಥೇಳಿ ತಾಯಿ ಕಂಪ್ಲೇಂಟ್ ಮಾಡಿ ಕಣ್ಣೀರು ಹಾಕ್ತಾಳೆ. ಆ ಟೈಮ್ನಲ್ಲಿ ತಾಯಿ ಸರಿ ನೀನು ಮುಗಿಸ್ಕೊಂಡು ಬಂದ್ಬಿಡು, ಎಲ್ಲ ಸರಿ ಮಾಡೋಣ ಅಂತ ಧೈರ್ಯ ತುಂಬಿಡ್ತಾರೆ. ಆದರೆ ಹೋಗಿದ್ದು 10 ದಿನಗಳ ಶ್ರೀಲಂಕಾ ಟ್ರಿಪ್ಗೆ, ಆದರೆ 4 ದಿನಕ್ಕೆ ಈ ಜೋಡಿ ವಾಪಸ್ ಆಗಿಬಿಡುತ್ತೆ. ಶ್ರೀಲಂಕಾಕ್ಕೆ ಹೋದ ಮೇಲೂ ಕೂಡ ಮಗಳು ತಾಯಿಗೆ ಫೋನ್ ಮಾಡಿ ಕಣ್ಣೀರು ಹಾಕಿರ್ತಾಳೆ, ನನ್ನ ಬದುಕು ಹಿಂಗಾಗ್ಬಿಡ್ತು ಅಂಥೇಳಿ ನೋವು ತೋಡ್ಕೊಂಡಿರ್ತಾಳಂತೆ. ವಾಪಸ್ ಬಂದಂಥ ನಂತರದಲ್ಲಿ ಮಗಳನ್ನು ಕರ್ಕೊಂಡು ಬರೋಕ್ಕೆ ಹೋದಾಗ ಗಂಡನ ಮನೆಯವರು ಹಾಗೆ ಆ ಗಂಡ ಅಂತ ಕರೆಸ್ಕೊಂಡವನೇನಿದ್ದಾನೋ ಅವರನ್ನು ಎದುರಿಸುವಂತಹ ಕೆಲಸವನ್ನು ಗಾನವಿಯವರ ಪೋಷಕರು ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಯಾಕಂದರೆ ಆ ಟೈಮ್ನಲ್ಲಿ ಜಯಂತಿಯವರು ಒಪ್ಕೊಳ್ತಾರಂತೆ, ಹೌದು ನಮ್ಗೆ ಹಣ ಬೇಕಾಗಿತ್ತು, ಒಡವೆ ಸೈಟ್ ನೀವು ಕೊಡಬೇಕಾಗಿತ್ತು ಅಂತ ಹೇಳಿ ಅವರು ನಮ್ಮನ್ನು ಕೇಳಿದ್ರು ಅನ್ನೋದು ಗಾನವಿಯವರ ಪೋಷಕರು ಮಾಡ್ತಾ ಇರುವಂತಹ ಆರೋಪ. ಅದಾದ ನಂತರದಲ್ಲಿ ಮಗಳನ್ನು ಮನೆಗೆ ಕರ್ಕೊಂಡು ಬರೋದಕ್ಕೆ ಮುಂದಾಗ್ತಾರೆ. ಆದರೆ ಮಗಳು ಮನೆಗೆ ಬರೋದಕ್ಕೆ ರೆಡಿ ಇರೋದಿಲ್ಲ. ಇಲ್ಲ, ನನ್ನಿಂದಾಗಿ ನಿಮ್ಮ ಮರ್ಯಾದೆ ಹಾಳಾಗುತ್ತೆ, ಮನೆ ಮರ್ಯಾದೆ ಹಾಳಾಗುತ್ತೆ, ನನ್ನನ್ನು ಗಂಡನ ಬಿಟ್ಟು ಬಂದೋಳು, ಡಿವೋರ್ಸ್ ತಗೊಳ್ಳೋಳು ಅಂತೆಲ್ಲ ಹೇಳಿಬಿಡ್ತಾರೆ ಅಂಥೇಳಿ ಅಲ್ಲೇ ಬದುಕುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿ ಅವ್ರ ಕೈಕಾಲು ಹಿಡಿತಾಳಂತೆ. ಆದರೆ ಅವರು ಆ ಟೈಮ್ನಲ್ಲಿ ಅದಕ್ಕೆ ಒಪ್ಕೊಂಡಿಲ್ಲ, ಕತ್ ಹಿಡಿದು ನನ್ನ ಮಗಳನ್ನು ಆಚೆ ದಬ್ಬಿದ್ರು ಅನ್ನೋದು ಗಾನವಿಯವರ ಪೋಷಕರು ಮಾಡ್ತಾ ಇರುವಂತಹ ಆರೋಪ. ಇದೆಲ್ಲ ಆಯಿತು, ಆ ನಂತರ ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದು 3 ದಿನ ಕಣ್ರೆಪ್ಪೆ ರೀತಿ ನೋಡ್ಕೊತಾರೆ ಗಾನವಿಯವರ ತಾಯಿ. ಆದರೆ ಒಂದು 10 ನಿಮಿಷಗಳ ಕಾಲ ಅಮ್ಮ ನೀನು ಮೋಟರ್ ಹಾಕಬಾ ಅಂತ ಹೇಳಿ ತಾಯಿಯನ್ನು ಕೆಳಗೆ ಕಳುಹಿಸಿದಂತಹ ಗಾನವಿ ಏಕಾಏಕಿ ಸುಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಅದಾದ ನಂತರ ನಡೆದಂತಹ ಪ್ರೊಟೆಸ್ಟು, ತಂದೆ ತಾಯಿಯ ಕಣ್ಣೀರು ಎಲ್ಲವನ್ನು ನೀವು ಗಮನಿಸಿದ್ದೀರಿ. ಈಗ ಸೂರಜ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ಘಟನೆಯಾದ ನಂತರದಲ್ಲಿ ಇಡೀ ಮನೆಯವರು ನಾಪತ್ತೆಯಾಗ್ಬಿಟ್ಟಿದ್ರು. ನಾಗ್ಪುರಕ್ಕೆ ಹೋಗಿದ್ರು. ನಾಗ್ಪುರದಲ್ಲಿ ಗಾನವಿ ಪತಿ ಸೂರಜ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವರದಕ್ಷಿಣೆ ಕಿರುಕುಳದ ಪ್ರಕರಣ ದಾಖಲಾದ ಬೆನ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸೂರಜ್. ಇನ್ನೊಂದು ಕಡೆ ಸೂರಜ್ ತಾಯಿ ಜಯಂತಿ, ಯಾರ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿಬಂದಿತ್ತೋ ಆಕೆ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ನಾಗ್ಪುರದ ಆಸ್ಪತ್ರೆಯಲ್ಲಿ ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗಾನವಿ ಪೋಷಕರಿಂದ ಅವಮಾನವನ್ನ ತಾಳುವಕ್ಕಾಗದೆ ಸೂಸೈಡ್ ಮಾಡಿಕೊಂಡ್ರು ಎನ್ನಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.